ಕಲ್ಲು ಹುಡುಕದ ಪ್ರಶ್ನೆ ಅಲ್ಲ ಇದು. ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ನಲ್ಲಿ ಅಂದ್ರೆ ತೆರಿಗೆನಲ್ಲಿ ನಮಗೆ ಬರ್ಬೇಕಾಗ್ತಾ ಇರುವಂತ ಪಾಲು ನಮಗೆ ಬರ್ತಾ ಇಲ್ಲ. ಅದನ್ನ ಕೇಂದ್ರ ಸರ್ಕಾರನೇ ಒಪ್ಕೊಂಡಿದೆ. ನಿರ್ಮಲಾ ಸೀತಾರಾಮ್ ಅವರೇ ಇಲ್ಲ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ಅದನ್ನ ನಾವು ಯಾವ್ದಾದ್ರೂ ರೀತಿ ನಾವು ನಿಭಾಯಿಸಬೇಕಾಗುತ್ತೆ ಅಂತ ಕೂಡ ಒಪ್ಪಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗ ನಮಗೆ ತೆರಿಗೆನಲ್ಲಿ ಅನ್ಯಾಯ ಆಗ್ತಾ ಇದೆ, ನಾವು ಏನಾದ್ರೂ ಮಾಡಿ ನಾನೇ ಸ್ವತಃ ಡೆಲ್ಲಿಗೆ ಹೋಗ್ಬಿಟ್ಟು ನಾನು ಕನ್ನಡಿಗರ ಪರವಾಗಿ ನಾನು ಹೋರಾಟ ಮಾಡಿ ನಾನು ದುಡ್ಡು ತರ್ತೀನಿ ಅಂತಾನು ಹೇಳಿದ್ದು ಇತಿಹಾಸ ಇದೆ. ಸೊ ನಾವು ಕೇಳ್ತಾ ಇರೋದ್ರಲ್ಲಿ ತಪ್ಪೇನಿದೆ? ನ್ಯಾಷನಲ್ ಪ್ರಾಜೆಕ್ಟ್ಸ್ ಘೋಷಣೆ ಮಾಡ್ತೀನಿ ಅಂತ ಇರಿಗೇಷನ್ ಅಲ್ಲಿ ಹೇಳಿದ್ದು ಅವರ ಅಮೃತ್ ಕಾಲ್ ಇದೆ, ವಿಕಸಿತ್ ಭಾರತ್ ಇದೆ, ಮೇಕ್ ಇನ್ ಇಂಡಿಯಾ ಇದೆ, ಸ್ಕಿಲ್ ಇಂಡಿಯಾ ಇದೆ, ಡಿಜಿಟಲ್ ಇಂಡಿಯಾ ಇದೆ, ಏನು ಅಚ್ಚೇ ದಿನ ಬಂದ್ಬಿಟ್ಟಿದೆ ಮೋದಿ ಅವ್ರು ಬಂದ್ಮೇಲೆ ಅಂತ ಹೇಳಿದ್ದು ಅವರ. ಆಮೇಲೆ ನಾವೇನ್ ಸುಮ್ಮನೆ ಕೇಳ್ತಾ ಇಲ್ಲ ಅಲ್ಲ, ಅಂದ್ರೆ ನಾವು ಬೆವರು ಸುರಿಸಿ ನಾವು ಇವತ್ತು ಬರೇ ರಾಜ್ಯ ಅಲ್ಲ ರಾಷ್ಟ್ರವನ್ನ ಕಟ್ತಾ ಇದೀವಿ. ರಾಷ್ಟ್ರವನ್ನ ಕಟ್ಲಿಕ್ಕೆ ನಮ್ಗೆ ಸಹಕಾರ ಮಾಡಿ ಅಂತ ಹೇಳೋದು ತಪ್ಪಾಯ್ತಾ? ಇವತ್ತು ಆಸ್ತಿ ತೆರಿಗೆನಲ್ಲಿ ನಾವು 2ನೇ ಸ್ಥಾನದಲ್ಲಿ ಇದ್ದೀವಿ, FDI ಬಂಡವಾಳದಲ್ಲಿ 2ನೇ ಸ್ಥಾನದಲ್ಲಿ ಇದ್ದೀವಿ, ನಿಮ್ಮ GST ನಲ್ಲಿ ಟಾಪ್ 5 ನಲ್ಲಿ ಇದ್ದೀವಿ. ಇವತ್ತು ಬರೇ IT ಎಕ್ಸ್ಪೋರ್ಟ್ಸ್ ಏನು ಇವತ್ತು ನಮ್ಮ ರಾಜ್ಯದಿಂದ ಆಗ್ತಾ ಇದೆ 4.5 ಲಕ್ಷ ಕೋಟಿ ಆಗ್ತಾ ಇದೆ. ನಿನ್ನೆ 10,000 ಕೋಟಿ ರೂಪಾಯಿನ ನವೋದ್ಯಮಗಳಿಗೆ ಘೋಷಣೆ ಮಾಡಿದ್ರು.